ಸರ್ವೆ ನಮಗೆ ಎಷ್ಟು ಎಕರೆ ರೀ? ಸರ್ 1 ಸರ್ವೆ ನಂಬರ್ ಇಲ್ಲ ಸರ್. 1.4 ಎಕರ್ಸ್ ಮೆನ್ಷನ್ ಮಾಡ್ತಿರೋದು. ಎಸ್ ಸರ್. 1.4 ಎಕರ್ಸ್. ಎಸ್ ಸರ್. ಪೋಷನ್ ತಗೊಂಡಿದ್ದೀರಾ ಸರ್ ಒಂದು ಸಬ್ಮಿಷನ್ ಸರ್. ಮುಂದುವರೆದು ಸರ್ 699 SIT ಇಂದ ನಮಗೆ ರೆಫರ್ ಆಗಿತ್ತು ಸರ್. ಪ್ರಾಬ್ಲಮ್ ಈಸ್ ಕೇಸ್ ಅರ್ಥ ಮಾಡ್ಕೊಂಡು ದಯವಿಟ್ಟು ಟ್ರ್ಯಾಕ್ ಮಾಡಬೇಡಿ. ನೀವೊಂದು ಕತೆ ಅವರೊಂದು ಕತೆ ಹೇಳ್ಬಾರ್ದು. ಅವ್ರ ಕೇಸು ಗೋಮಾಳ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಬಿಟ್ಟು ಅಷ್ಟೇ ಕೇಸು. ರಿಮೂವ್ ಸರ್. ಬೋರ್ಡ್ ಕೂಡ ಫಿಕ್ಸ್ ಕೊಡಿ, ಡೀಟೇಲ್ ಕೊಡಿ. ರಿಮೂವ್ ಆಗಲಿಲ್ಲ, ಅವರೇ ಇದ್ದಾರೆ ಸರ್. ಗೌರ್ಮೆಂಟ್ ಪ್ರಾಪರ್ಟಿ ಅಲ್ವಾ ಸರ್ ಸರ್? ಅವ್ರು ಹೇಳಿದ್ರು ಪ್ಲೇಸಿಗೂ ಇದಕ್ಕೂ ಸ್ವಲ್ಪ ತಹಶೀಲ್ದಾರ್ ಅಂದ್ರೆ ಯಾರೋ ಒಂದು ಬರ್ತಾ ಇದ್ರು. ಸರ್ವೆ ಸರ್ವೆ ಡೂಯಿಂಗ್ ದಿ ಜಾಬ್ ಪ್ರಾಪರ್ಲಿ. ಡ್ರಾಮಾ ಮಾಡ್ತೀಯ ಅಷ್ಟೊತ್ತು ಹೇಳಿದ್ದೀನಿ. ಡ್ರಾಮಾ ಮಾಡಿದ್ರೆ ಸರಿ ಇಲ್ಲ. ನಿನ್ ಕೈಲಿ ಆಗುತ್ತೆ ಇಲ್ಲ ಆಗಲ್ಲ ಅದು ಅಷ್ಟು ಹೇಳು. ಈ ಗೌರ್ಮೆಂಟ್ ಜಮೀನು ಉಳ್ಸೋಕೆ ಹೇಳ್ತಾ ನೀನೇನಕ್ಕಿದೆಯಲ್ಲ ಆಫೀಸರ್ ಆಗಿ? ನೀವು ಪ್ರೊಟೆಕ್ಟ್ ಗೌರ್ಮೆಂಟ್ ಲ್ಯಾಂಡ್ ಏನಕ್ಕಿದೆಯಾ ನೀನು? ಸ್ಟೋರಿ ಹೇಳ್ತಾ ಇದೆಯಾ? ವೇಸ್ಟ್ ಮಾಡೋ ಟೈಮು. ಡೂ ಆರ್ ಡೈ ಆಗಿದೆ ಇಲ್ಲ ಅಷ್ಟು ಹೇಳ್ಬೇಕು. ಈ ಸ್ಟೋರಿ ಕಥೆಗೆ ಇದಿದೆ ಅದಿದೆ ನಿಮ್ಮ ಡ್ರಾಮಾ ಕಾಕಮ್ಮ ಸ್ಟೋರಿ ಬೇಡ ನನಗೆ. ಐ ವಿಲ್ ಡನ್ ಯುವರ್ ಜಾಬ್ ಆಫ್ ನಾಟ್. ಸರ್ ಫೈಲ್ ಅಬ್ಜೆಕ್ಷನ್ ಆಯ್ತು, ಅಬ್ಜೆಕ್ಷನ್ ಹಾಕು, ನಾವು ತಗೋತೀವಿ. ಎನ್ಕ್ವೈರಿ ಮಾಡ್ತೀನಿ, ಎನ್ಕ್ವೈರಿ ಮಾಡೋಣ ಬರ್ರಿ. ನೀವು ಕಂಪ್ಲೇಂಟ್ ಆಗಿದೆ ಮತ್ತೆ ಈ ಕಾಕಮ್ಮನ ಕಥೆ ಬೇಡ, ಹಿಂಗಾಗಿದೆ ಹಂಗಾಗಿದೆ ಅಂತ ಸ್ಟೋರಿ ಹೇಳಬೇಡಿ. ಒಳಗಡೆ ಒಂದು ಇಟ್ಕೊಂಡು ದೋಣೆ ಚೇಂಜ್ ಮಾಡ್ಕೊಂಡ್ರಿ. ಕುಂಕುಮ ಇಟ್ಕೊಂಡಿದ್ಯಾ? ಜ್ಞಾನ ಬೇಡವಾ? ದೇವ್ರು ನಂಬ್ತೀಯಾ? ನೀನು ಆತ್ಮದ್ರೋಹ ಮಾಡ್ತಾ ಇದೆಯಾ? ದೇವ್ರು ನಂಬ್ತೋಡು ನಿನ್ನ ಕೆಲಸ ನಾನಷ್ಟ ಮಾಡಯ್ಯ. ಫಸ್ಟು ನಿನ್ನ ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ, ಬಿಟ್ಟೋಗು. ರಿಸೈನ್ ಮಾಡಿ ಮನೆಗೆ ಹೋಗು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಎಸ್